ಇಂದು ಆಷಾಢ ಮಾಸದ 3ನೇ ಶುಕ್ರವಾರ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ದಿನಕರ್ ತೂಗುದೀಪ್ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಆಷಾಢ ಶುಕ್ರವಾರದಂದು ನಟ ದರ್ಶನ್ ಕೂಡ ಚಾಮುಂಡೇಶ್ವರಿ ದರ್ಶನವನ್ನ ಮಾಡ್ತಾ ಇದ್ರು. ಆದರೆ ಈಗ ಅವರು ಜೈಲಿನಲ್ಲಿದ್ದಾರೆ. ಹೀಗಾಗಿ ಅವರ ಸಹೋದರ ದಿನಕರ್ ತೂಗುದೀಪ್ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಾಡದೇವತೆ ದರ್ಶನವನ್ನ ಪಡ್ಕೊಂಡಿದ್ದಾರೆ. ದರ್ಶನ್ ಸಹೋದರ ನಟ ಚಿಕ್ಕಣ್ಣ ಜೊತೆ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದ್ರು. ಪ್ರತಿ ವರ್ಷ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಬರ್ತಾ ಇದ್ರು. ಈ ಆಷಾಢದಲ್ಲಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲ್ ಪಾಲಾಗಿದ್ದಾರೆ. ಇದೀಗ ದಿನಕರ್ ತೂಗುದೀಪ್ ಆಗಮಿಸಿ ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿದ್ದಾರೆ. ಆದಷ್ಟು ಬೇಗ ತಮ್ಮ ಸಹೋದರ ದರ್ಶನ್ ಜೈಲಿನಿಂದ ಹೊರಗಡೆ ಬರಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು. ಆಷಾಢ ಮಾಸದ 3ನೇ ಶುಕ್ರವಾರ ಇವತ್ತು. ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಡದೇವಿಯ ದರ್ಶನವನ್ನ ಕೂಡ ಪಡ್ಕೊಂಡಿದ್ದಾರೆ. ನೋಡಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಇಬ್ರು ಕೂಡ ಟೆಂಪಲ್ ರನ್. ಒಂದ್ ಕಡೆ ಅಣ್ಣ ಬೇಗ ರಿಲೀಸ್ ಆಗ್ಲಿ ಅಂತ ದಿನಕರ್, ಒಂದ್ ಕಡೆ ತಮ್ಮ ಪತಿ ದರ್ಶನ್ ಬೇಗ ಹೊರಗಡೆ ಬರ್ಲಿ ಅಂತ ವಿಜಯಲಕ್ಷ್ಮಿ ಇಬ್ಬರೂ ಕೂಡ ದೇವರ ಮೊರೆ ಹೋಗಿದ್ದಾರೆ. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ, ಬಹಳ ವಿಶೇಷ. ದುರ್ಗಾದೇವಿಗೆ ಸಾಕಷ್ಟು ಹೋಮ ಹವನಗಳನ್ನ ಮಾಡಿದ್ರೆ ಈ ದಿನದಂದು ಬಹಳ ಒಳ್ಳೆಯದು ಅಂತ ಕೂಡ ಹೇಳಲಾಗತ್ತೆ. ಹಾಗಾಗಿ ಇವತ್ತು ಅಂದ್ರೆ ಹೆಣ್ಣು ದೇವರ ಆರಾಧನೆ, ಶಕ್ತಿ ದೇವರ ಆರಾಧನೆಯನ್ನ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಪತ್ನಿ ಹಾಗೆ ದರ್ಶನ್ ಅವರ ಸಹೋದರ. ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಇವತ್ತು ಆಷಾಢ ಮಾಸದ 3ನೇ ಶುಕ್ರವಾರ. ದರ್ಶನ್ ಯಾವಾಗ್ಲೂ ಕೂಡ ಆಷಾಢ ಶುಕ್ರವಾರದಲ್ಲಿ ಬೆಟ್ಟಕ್ಕೆ ಬಂದು ನಾಡದೇವಿಯ ದರ್ಶನವನ್ನ ಮಾಡ್ತಾ ಇದ್ರು. ಇವತ್ತು ದಿನಕರ್ ತೂಗುದೀಪ್ ಅವರು ಬಂದು ದರ್ಶನವನ್ನ ಮಾಡಿದ್ದಾರೆ. ಸೊ ಎಷ್ಟೊತ್ತಿಗೆ ಬಂದ್ರು? ಪೂಜೆ ಪುನಸ್ಕಾರಗಳು ಹೇಗಾಯ್ತು? ಚಂದ್ರ, ಏನು ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಏನು ಅಭಿಮಾನಿ ಕೊಂದಂತ ಪ್ರಕರಣ ಏನಿದೆ, ರೇಣುಕಾಸ್ವಾಮಿ ಕೊಂದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರೋ ದರ್ಶನ್ ಆದಷ್ಟು ಬೇಗ ಹೊರ ಬರಬೇಕು, ದೋಷದಿಂದ ಮುಕ್ತರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಇವತ್ತು ಕುಟುಂಬ ಸಮೇತ ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದಿರುವಂತದ್ದು. ಪ್ರತಿ ಬಾರಿಯೂ ಕೂಡ ಆಷಾಢದ ಸಂದರ್ಭದಲ್ಲಿ ದರ್ಶನ್ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆದ್ರೆ ಏನು ರೇಣುಕಾಸ್ವಾಮಿ ಹತ್ಯೆ ಹಿನ್ನೆಲೆಯಲ್ಲಿ ದರ್ಶನ್ ಈಗ ಜೈಲಿನಲ್ಲಿರುವ ಕಾರಣ ಅವರು ಸುರಕ್ಷಿತವಾಗಿ, ಅಂದ್ರೆ ದೋಷ ಮುಕ್ತರಾಗಿ ಹೊರಬರಬೇಕು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಚಾಮುಂಡಿ ದೇವಿಯ ಮೊರೆ ಹೋಗಿದ್ದಾರೆ ದರ್ಶನ್ ಅವರ ಕುಟುಂಬಸ್ಥರು. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆಗೂ ಕೂಡ ಮಾತನಾಡೋದಕ್ಕೆ ಏನು ನಿರಾಕರಿಸಿದ್ರು ದಿನಕರ್ ತೂಗುದೀಪ್ ಅವರು. ಈ ನಿಟ್ಟಿನಲ್ಲಿ ಚಾಮುಂಡಿ ದೇವಿಯ ಬಳಿ ತಮ್ಮ ಸಹೋದರ ಸಿಲುಕೊಂಡಿರುವಂತಹ ಕಷ್ಟದಿಂದ ಬೇಗ ಹೊರ ಬರಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ದರ್ಶನ್ ಅವರ ಸಹೋದರ ಇವತ್ತು ಚಾಮುಂಡಿಗೆ ಮೊರೆ ಹೋಗಿ ಮಾಡಿರ್ತಕ್ಕಂಥದ್ದು. ಸಿಂಧೂರ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗೆ.